ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ಇವತ್ತು ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರದ ವಿಡಿಯೋ ಇದು. ಸೋಮವಾರ ಕಾರ್ತಿಕ್ ಸೋಮವಾರ ಪೂಜೆಗೆ ಅಂದ್ಬಿಟ್ಟು ನಾನು ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಸೇವಂತಿಗೆ ಹೂವು, ಸ್ವಲ್ಪ ಗುಲಾಬಿ ಹೂವು ಎಲ್ಲ ಅರಳಿಬಿಟ್ಟಿತ್ತು. ಇದು ಹೈಬ್ರಿಡು, ಇದು 4ನೇ ಬ್ಯಾಚ್. ಇದು ತುಂಬ ಹೂವು ಬಿಡ್ತು, ಹುಸಿ ಹೂವು ಬಿಟ್ಟಿಲ್ಲ. ಹಾಗೆ ಪಕ್ಕದಲ್ಲಿ ಒಂದು ಬ್ರ್ಯಾಂಚಸ್ ಬಂದೈತೆ. ಆ ಬ್ರ್ಯಾಂಚಸಲ್ಲಿ ನೋಡಿ ಎಷ್ಟು ಒಂದು ಚಿಗುರುಗಳು ತುಂಬ್ಕೊಂಡೈತೆ ಅಂತ. ಇದರಿಂದ ಬಂದಿರೋ ಬ್ರ್ಯಾಂಚೇ ಅದುವೇ. ತುಂಬ ಚೆನ್ನಾಗೈತೆ. ನಾನು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿದ್ನಲ್ಲ, ಅದಾದಮೇಲೆ ಬಂದಿರೋದು ಇದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ನಿಮ್ಮ ಲೈಕೇ ನನಗೆ ಇನ್ಸ್ಪಿರೇಷನು. ನೋಡಿ, ಹೂವು ಇಷ್ಟು ಕಟ್ ಮಾಡಿದ್ದೀನಿ. ಇದು ನಾಟಿ ಗುಲಾಬಿ. ಇದಂತೂ ಹಸಿ ಹೂವು ಬಿಡಲ್ಲ, ಎಲೆಗೊಂದು ಹೂವು ಬಿಡುತ್ತೆ. ಅಷ್ಟು ಚಿಗುರು ಹೊಡೆದು ಅಷ್ಟು ಹೂವು ಬಿಡುತ್ತೆ. ಇದು ಒಂದು ಸಲಕ್ಕೆ 20-30 ಹೂವು ಬಿಡುತ್ತೆ. ಆದರೆ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಅಷ್ಟೇ, ಸಂಜೆವರೆಗೂ ಚೆನ್ನಾಗಿರುತ್ತೆ ಅಷ್ಟೇ. ಆಮೇಲೆ ಸ್ವಲ್ಪ ಬಾಡ್ದಂಗೆ ಆಗೋಯ್ತದೆ. ಅಲ್ಲೇ ಪಕ್ಕದಲ್ಲೇ ಒಂದು ಗಣಗಲೆ ಹೂವು ಗಿಡನೂ ಐತೆ. ಅದೇನು ಇನ್ನೂ ಜಾಸ್ತಿ ಹೂವು ಬಿಟ್ಟಿಲ್ಲ, ಇವಾಗ ಹೂವು ಸ್ಟಾರ್ಟ್ ಆಗಿರೋದು. ಇದಕ್ಕಂತೂ ಹಸಿ ಹುಳಲ್ಲ, ಎಲ್ಲ ಗ್ರೀನ್ ಹುಳ. ಒಂದೊಂದು ಹುಳ ಎಷ್ಟೆಷ್ಟು ಒಪ್ಪ ಇರುತ್ತೆ, ರೇಷ್ಮೆ ಹುಳು ಥರ. ಅವಾಗವಾಗ ನೋಡ್ಕೊತಾ ಇರಬೇಕು, ಇಲ್ಲಾಂದರೆ ಮುಂದ್ಗಡೆ ಕುಡಿನೇ ತಿನ್ಕೊಬಿಡ್ತವೆ ಎಲ್ಲ. ಹಸಿ ಹೂವು ಒಂದು 10 ಹುಳನೇ ಇತ್ತು. ಎಲ್ಲ ನಾವು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅದು ನೋಡಿದ್ರೆ ಭಯ ಆಯ್ತದೆ, ಹಂಗಿತ್ತು ಹುಳ. ಇದು ಕ್ರೀಮ್ ಕಲರ್ ಗುಲಾಬಿ ಗಿಡ. ಇದು ದಾಸವಾಳ ಒಂದೇ ಬಿಟ್ಟಿರೋದು ಇವತ್ತು. ಇದೆಲ್ಲ ಇದಕ್ಕೂ ಫರ್ಟಿಲೈಸರ್ ಹಾಕಿದ್ದೆ. ಎಲ್ಲ ಮಗ್ಗಳಂತೂ ತುಂಬ ಚೆನ್ನಾಗಿ ಚಿಗುರು ಹೊಡೆದು ಮಗ್ಬಿಟ್ಟೈತೆ. ಜಾಸ್ತಿ ಮಗ್ಗವೆ. ಇವಾಗೇನು ಅಷ್ಟು ಜಾಸ್ತಿ ಉದುರ್ತಾ ಇಲ್ಲ ಮಗ್ಗಳು. ನೋಡಿ, ಇವತ್ತೆಲ್ಲ ಇಷ್ಟ ಹೂವು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಒಂದೇ ಫೋಟೋ ಇರೋದು, ದೊಡ್ಡದೊಂದು ಇಟ್ಕೊಂಡಿದ್ದೀನಿ. ಈಗ ನಮ್ಮ ಮನೆ ಸುತ್ತಮುತ್ತ ನವಿಲುಗಳು ಬರಲ್ಲ. ಒಂದು 8 ನವಿಲು ಒಂದೇ ಗ್ರೂಪಲ್ಲವೇ. ದಿನಕ್ಕೆ 2 ಸಲನಾದ್ರು ಬರ್ತವೆ. ಒಂದೇ ಗ್ರೂಪಲ್ಲಿ ಬಂದು ಮತ್ತೆ ಒಂದೇ ಗ್ರೂಪಲ್ಲಿ ಹೋಯ್ತವೆ. ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸ್ವಲ್ಪ ಸೌಂಡ್ ಆದರೂ ಸಾಕು ಓಡ್ಬಿಡ್ತವೆ ಹಂಗೇ. ಎಷ್ಟು ಚೆನ್ನಾಗಿರುತ್ತೆ. ಒಂದೇ ಒಂದು ಗರಿ ಇರೋ ನವಿಲೈತೆ. ಅದಂತೂ ಗರಿ ಎಲ್ಲ ಕೆದ್ರದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅನ್ಬೇಡಿ. ಇದು ಬದನೆ ಗಿಡಗಳು. ಇದಕ್ಕೆಲ್ಲ ಮಿಲಿ ಬಗ್ಸ್ ಆಗಿಬಿಟ್ಟೈತೆ ಸ್ವಲ್ಪ. ಇದಕ್ಕೆ ಇದು ಔಷಧಿ ಸ್ಪ್ರೇ ಮಾಡಬೇಕು. ಇನ್ನೂ ಮಾಡಿಲ್ಲ, ಮಾಡಿದಾಗ ವೀಡಿಯೋ ಹಾಕ್ತೀನಿ. ಆ ಎಲೆಗಳೆಲ್ಲ ರೋಗ ಬಂದು ಒಂಥರ ಹಣ್ಣೆಲೆ ಥರ ಆಗಿಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಜಾಸ್ತಿ ಆಗಿಬಿಟ್ಟೈತೆ. ಇನ್ನು ಕಾಯಿಗಳೆಲ್ಲ ಕಡಿಮೆ ಆಗಿಬಿಟ್ಟವು ಸ್ವಲ್ಪ ಇವಾಗ. ಅದಕ್ಕೂ ಗೊಬ್ಬರ ಕೊಡಬೇಕು. ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇರೋ ಎಲೆಗಳೆಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಗಿಡಗಳೆಲ್ಲ ಗಲೀಜಾಗಿ ಕಾಣಿಸ್ತವೆ. ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಎಲ್ಲ ಹೂವು ಬಿಟ್ಟೈತೆ. ಇವಾಗ ಹೂವು ಮತ್ತೆ ಸ್ಟಾರ್ಟ್ ಆಗೈತೆ. ಅದಕ್ಕೆ ಎಲೆಯೆಲ್ಲ ಇರುವೆಗಳೆಲ್ಲ ಮುತ್ಕೋತೇವೆ ಅಂತ ಕ್ಲೀನ್ ಮಾಡಿದ್ದೀನಿ. ಬದನೆಕಾಯಿ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು, ಅದಕ್ಕೆ ನಾನು ಹಾರ್ವೆಸ್ಟ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಸಾಯಂಕಾಲಕ್ಕೆ ಲಿಕ್ವಿಡ್ ಕೊಡಬೇಕು, ಕೊಟ್ಟಾಗ ತೋರಿಸ್ತೀನಿ. ಪಪ್ಪಾಯ ಬೀಜ ಹಾಕಿದ್ದೆ, ಒಂದು 3 ಗಿಡ ಹುಟ್ಟೈತೆ. ಇನ್ನೂ ಕಾಯಿ ಸ್ಟಾರ್ಟ್ ಆಗಿಲ್ಲ. ಇವಾಗ ಸ್ವಲ್ಪ ಒಂದಷ್ಟು ಉದ್ದ ಆಗೈತೆ. ಇವೆಲ್ಲ ಚಿಕ್ಕ ಗಿಡಗಳೇ. ತುಂಬ ಕಾಯಿ ಬಿಟ್ಟು, ಹಸಿ ಕಾಯಿ ಬಿಟ್ಟಿಲ್ಲ, KG ಗಟ್ಟಲೆ ಕಾಯಿ ಬಿಟ್ಟು. ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಆಗಿಬಿಟ್ಟೈತೆ. ಅದರಿಂದ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಗೊಬ್ಬರ ಕೊಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಮಾಡ್ತಾಯಿದ್ದೀನಿ. ಏನು ಅಂತ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಲಿಕ್ವಿಡ್ ಹಾಕೋದ್ರಿಂದ ಏನು ಯೂಸ್ ಅಂದರೆ, ಹಾಕೋದ್ರಿಂದ ಫಂಗಸ್ ಕಡಿಮೆ ಆಗುತ್ತೆ, ಮತ್ತು ಚೆನ್ನಾಗಿ ಚಿಗುರು ಹೊಡಿತದೆ. ಹೂವು ಕಾಯಿ ಎಲ್ಲ ಚೆನ್ನಾಗಿ ಬರುತ್ತೆ. ಹೂವಿನ ಗಿಡಕ್ಕೂ ಹಾಕ್ಬೋದು, ತರಕಾರಿ ಗಿಡಕ್ಕೂ ಹಾಕ್ಬೋದು. ನೋಡಿ, ಇದು ಸೀಬೆ ಗಿಡ. ಇದಕ್ಕೆ ಒಂದು ಕಡ್ಡಿಗೆ ಮಾತ್ರ ಹಂಗಾಗೈತೆ, ಫಂಗಸ್ ಆಗೈತೆ. ಇನ್ನು ಬಾಕಿ ಗಿಡ ಎಲ್ಲ ಚೆನ್ನಾಗೈತೆ. ಇದು ಆಗಲ ಗಿಡ ಇನ್ನೇನು ಮುಗಿತಾ ಬಂತು. ಇನ್ನೊಂದು 3-4 ಕಾಯಿ ಐತೆ ಚಿಕ್ಕದು. ಅದು ದಪ್ಪ ಆಗಲಿ ಅಂತ ಬಿಟ್ಟಿದ್ದೀನಿ. ಇದಾದಮೇಲೆ ಇದನ್ನು ತೆಗೆದ್ಬಿಟ್ಟು ಬೇರೆ ಕಡೆ ಹಾಕ್ತೀನಿ. ಇಲ್ಲಿ ಹಾಕೋಕ್ಕಾಗಲ್ಲ, ಕೆಳಗಡೆ ಇರೋ ಗಿಡ ಎಲ್ಲ ನೆರಳಿಗೆ ಸರಿಯಾಗಿ ಬರ್ತಾಯಿಲ್ಲ. ಇದನ್ನು ತೆಗೆದ್ಬಿಟ್ಟು ಬೇರೆ ಕಡೆ ಟೆರೆಸ್ ಮೇಲೆ ಒಂದು ಪಾಟ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಟೊಮೊಟೊ ಗಿಡ ಇದೆ. ಇದು ಹೈಬ್ರಿಡು. 6 ಫೀಟ್ ಬೆಳೆದಿದೆ, ಆದರೆ ಕಾಯಿ ಮಾತ್ರ ಜಾಸ್ತಿ ಬಿಟ್ಟಿಲ್ಲ. ಒಂದೊಂದು ಸ್ವಲ್ಪ ಇವಾಗ ಸಣ್ಣ ಕಾಯಿ ಆಗೈತೆ. ಅದು ನೋಡ್ತೀನಿ, ದಪ್ಪ ಸರಿಯಾಗಿ ಬಂದಿಲ್ಲ ಅಂದರೆ ಅದನ್ನು ತೆಗೆದುಬಿಡ್ತೀನಿ. ಇನ್ನೊಂದು 2 ಕಡೆ ಇದೆ, ಅದು ತುಂಬ ಚೆನ್ನಾಗಿ ಕಾಯಿ ಬಂದೈತೆ. ಅದನ್ನ ಹಂಗೆ ಬಿಟ್ಟಿದ್ದೀನಿ. ಇದು ಮೆಣಸಿಕಾಯಿ ಗಿಡ. ಆ ಮೆಣಸಿ ಗಿಡಕ್ಕೆ 1-2 ರೋಗ ಅಲ್ಲ, ಹಸಿ ರೋಗ ಬರಲಿಲ್ಲ. ನಾನು ಮಜ್ಜಿಗೆ ಅದು ಇದು ಎಲ್ಲ ಸ್ಪ್ರೇ ಮಾಡಿದೆ. ಇವಾಗ 1-2 ಗಿಡ ಚೆನ್ನಾಗವೆ. ಇದು ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ. ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಮಣ್ಣೆಲ್ಲ ಲೂಸ್ ಮಾಡಿಬಿಡೋಣ, ಹಾಕೋಣ. ಇಲ್ಲ 2 ಒಂದೇ ಸಲ ಮಾಡೋಕ್ಕೆ ಸ್ವಲ್ಪ ಕೆಲಸ ಇರುತ್ತೆ, ಆಗಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಇದು ಜಮ್ನೆಲ್ರೆ ಗಿಡ. ನಾವು ಹಣ್ಣು ತಂದಿತ್ತು, ಅದನ್ನು ತಿಂದ್ಬಿಟ್ಟು ಬೀಜ ಹಾಕಿದ್ವಿ. ಅದೆಷ್ಟು ಉದ್ದ ಬಂದೈತೆ. ಇದನ್ನು ಎಲ್ಲರೂ ಹೊರಗಡೆ ನೆಡ್ತೀನಿ, ನೆರಳಾಗಲಿ ಅದಕ್ಕೆ ಅಂದ್ಬಿಟ್ಟು. ಗಾಡಿ ಏನಾದರೂ ನಿಲ್ಸೋಕ್ಕಾಗುತ್ತೆ, ಮತ್ತು ಹಣ್ಣು ಆಗುತ್ತೆ ಅಂದ್ಬಿಟ್ಟು ನೆಡೋಣ ಅಂದ್ಕೊಂಡಿದ್ದೀನಿ. ಈ ಗುಲಾಬಿ ಗಿಡಕ್ಕೆಲ್ಲ ಹಿಂಗೆಲ್ಲ ಮಣ್ಣೆಲ್ಲ ಲೂಸ್ ಮಾಡೋದ್ರಿಂದ ಬೇರುಗಳಿಗೆಲ್ಲ ನೀರು ಚೆನ್ನಾಗಿ ಇಳಿತದೆ. ನಾವು ಲಿಕ್ವಿಡ್ ಕೊಟ್ಟರು ಚೆನ್ನಾಗಿ ಬೇರುಗಳು ಹೀರ್ಕೊಳ್ತವೆ. ಅದರಿಂದ ನಾನು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ. ಇದು ಸೇವಂತಿಗೆ ಗಿಡ. ಇಲ್ಲಿ ಹೂವು ಎಲ್ಲ ಚೆನ್ನಾಗಿ ಬಿಡ್ತು. ಒಣಗೋಗಿರೋ ಎಲೆಗಳೆಲ್ಲ ತೆಗೆದಾಕ್ತಾಯಿದ್ದೀನಿ ಇದರಲ್ಲಿ.
ಎಲೆಗಿಂತ ಹೂವು ಜಾಸ್ತಿನೇ ಬಿಡ್ತು. ನೆಟ್ಟದಕ್ಕೂ ಏನು ಮೋಸ ಆಗಿಲ್ಲ. ಅದರಿಂದ ಅಲ್ಲಿ ನೆಲಕ್ಕೆ ಸೋಗ್ತಾ ಇರೋ ಎಲೆಗಳು ಮತ್ತು ಒಣಗೋಗಿರೋ ಎಲೆಗಳೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಗಿಡನೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು, ಲಿಕ್ವಿಡ್ ಕೊಡೋಕ್ಕೆ ನಾಳೆಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಗಾರ್ಡನ್ ವೇಸ್ಟ್ ಎಲ್ಲ ಹಿಂಗೆ ಒಂದು ಬಕೆಟ್ಗೆ ತುಂಬಿಸಿಟ್ಕೊಂಡಿರ್ತೀನಿ. ಇದು ಬೀನಿಸ್ ಗಿಡ ಚಿಕ್ಕದೇ, ಜಾಸ್ತಿ ಕಾಯಿ ಏನು ಬಿಡಲ್ಲ, ಬೇಗ ಕಾಯಿ ಬಿಡುತ್ತೆ, ಬೇಗ ಗಿಡ ಹೋಗ್ಬಿಡುತ್ತೆ. ಅದೇ ಕಾಯಿ ಅಂತೂ ಸುಮಾರಾಗಿ ಬರುತ್ತೆ. ಇದು ಕನಕಾಂಬರ ಗಿಡ ಊರಿಂದ ತಂದಿದ್ದೆ. ಹೂವು ಸ್ಟಾರ್ಟ್ ಆಗೈತೆ. ಇದು ಹೂವು ಬಿಟ್ಟಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ತುಂಬ ಖುಷಿ ಆಯಿತು. ಇವಾಗ ಒಂದು 5-6 ಹೂವು ಬಿಟ್ಟೈತೆ. ಇದಕ್ಕೂ ಬೆಳಗ್ಗೆ ಲಿಕ್ವಿಡ್ ಕೊಡೋಣ ಅಂದ್ಬಿಟ್ಟು ಅದೆಲ್ಲ ಮಣ್ಣಲ್ಲಿ ಲೂಸ್ ಮಾಡ್ತಾಯಿದ್ದೀನಿ. ಇದಕ್ಕೂ ಗುಲಾಬಿ ಗಿಡ ಕ್ರೀಮ್ ಕಲರ್ದು, ಇದು ತುಂಬ ಜೋರಾಗಿ ಬಿಡುತ್ತೆ. ಅದಕ್ಕೆ ಇದಕ್ಕೂ ಮಣ್ಣೆಲ್ಲ ಲೂಸ್ ಮಾಡಿ ಒಣಗೋಗಿರೋ ಎಲೆ ಮತ್ತು ಎಲ್ಲೋ ಕಲರ್ ಆಗಿಬಿಟ್ಟಿತ್ತು ಎಲೆಗಳು, ಅದೆಲ್ಲ ತೆಗಿತಾ ಇದ್ದೀನಿ. ಇದು ತುಂಬ ಹೂ ಬಿಡುತ್ತೆ. ಇದು ನನ್ನ ಫ್ರೆಂಡ್ ಮನೆಯಿಂದ ತಂದಿದ್ದು ಗಿಡ. ಇದು ಪನ್ನೀರ್ ಪತ್ರೆ ಗಿಡ ತುಂಬ ಜಾಸ್ತಿ ಹರಡ್ಕೊಬಿಟ್ಟೈತೆ, ನೆಲಕ್ಕೆಲ್ಲ ಸೋಗ್ತಿತ್ತು. ಅದಕ್ಕೆ ಇದಕ್ಕೊಂದು ದಾರ ಹಾಕ್ಬಿಟ್ಟು ಪಕ್ಕದಲ್ಲೇ ದಾಸವಾಳ ಗಿಡಕ್ಕೆ ಸೇರಿಸಿ ಎಲ್ಲ ಕಟ್ಟಿದ್ದೀನಿ. ಇಲ್ಲಾಂದರೆ ನೆಲಕ್ಕೆಲ್ಲ ಹರಡ್ಕೊಂಡು ಮಣ್ಣೆಲ್ಲ ನಾವು ನೀರು ಹಾಕಿದಾಗ ಮಣ್ಣೆಲ್ಲ ಎಲೆಗಳಿಗೆಲ್ಲ ಆರಿಬಿಡುತ್ತೆ ಅಂದ್ಬಿಟ್ಟು ಹಂಗೆ ಕಟ್ಟಿದ್ದೀನಿ. ಇದು ಪುದೀನ ಅಷ್ಟೊಂದು ಚೆನ್ನಾಗಿತ್ತು. ಇನ್ನೇನು 6 ತಿಂಗಳ ಮೇಲೆ ಆಯ್ತು ಇದನ್ನು ಹಾಕಿ, ಹೋಗ್ಬಿಟ್ಟೈತೆ ಇವಾಗ. ಇದು ಕೊತ್ತಂಬರಿ ಬೀಜ ಚೆಲ್ಲಿದ್ದೆ. ಇವಾಗ ಎಲ್ಲ ಇಷ್ಟಿಷ್ಟು ಚಿಕ್ಕದಾಗಿ ಹುಟ್ಟೈತೆ. ಇನ್ನು ಹಾರ್ವೆಸ್ಟಿಗೆ ಬಂದಿಲ್ಲ. ಹಾರ್ವೆಸ್ಟಿಗೆ ಬಂದಾಗ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದೊಂದು ಪಪ್ಪಾಯ ಗಿಡ, ಒಟ್ಟು 3 ಪಪ್ಪಾಯ ಗಿಡ ಇದೆ. ಎಲ್ಲ ಒಂದೇ ಸೈಜ್ ಐತೆ. ಇದು ಎಲೆ ಬಳ್ಳಿ. ಅದ್ರ ಪಕ್ಕನೇ ಒಂದು ಟೊಮೊಟೊ ಗಿಡ ಇತ್ತು. ಇದು 2ನೇ ಬ್ಯಾಚು. ನಾನು ಅದಕ್ಕೆ ನೆರಳಾಗಲಿ ಅಂದ್ಬಿಟ್ಟು ಅದನ್ನು ಕಟ್ಟಿದ್ದೀನಿ ಅಷ್ಟೇ. ಎಲೆ ಗಿಡಕ್ಕೆ ತುಂಬ ನೆರಳಾಗಿ ಬಿಸಿಲೇನು ಬೀಳಬಾರ್ದಲ್ವ, ಅದಕ್ಕೆ ನೆರಳಿರಲಿ ಅಂದ್ಬಿಟ್ಟು ಅದನ್ನು ಸೇರಿಸಿ ಕಟ್ಟಿದ್ದೀನಿ. ಇದು ಮೆಣಸಿಕಾಯಿ ಗಿಡ. ಇದೊಂದು ಗಿಡದಲ್ಲಿ ಸುಮಾರು ಕಾಯಿ ಬಿಟ್ಟೈತೆ. ಇನ್ನು ಗಿಡಗಳೆಲ್ಲ ಹೋಗ್ಬಿಟ್ಟೈತೆ ರೋಗ ಬಂದು, ಅದಕ್ಕೆ ಅದೆಲ್ಲ ತೆಗೆದುಬಿಡ್ತಾಯಿದ್ದೀನಿ. 1-2 ಕಾಯಿಲೆ ಎಲ್ಲ ಈ ಗಿಡಕ್ಕೆ. ನೆಕ್ಸ್ಟು ಮೆಣಸಿಕಾಯಿ ಬೀಜ ಹಾಕೊಂಡು ಗಿಡ ಮಾಡ್ಕೊಂಡು ಹೊಸ್ದಾಗಿ ಗಿಡ ನೆಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆಲಿ ಸಿಗೋಣ. ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ನ ನಾನು ನಾಳೆ ವಿಡಿಯೋ ಹಾಕ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ಹಾರ್ವೆಸ್ಟು ಗಾರ್ಡನ್ ಕ್ಲೀನಿಂಗು ಇಷ್ಟು.